ಅಪ್ರತಿಮ ದೇಶಪ್ರೇಮಿ ಕಾಂಗ್ರೆಸ್ ಸ್ವಾತಂತ್ರ್ಯ ಹೋರಾಟದ ದಿಕ್ಕನ್ನು ಬದಲಿಸಿಕೊಂಡಾಗ ಕಾಂಗ್ರೆಸ್ಸಿನ ಹೋರಾಟದ ದಿಕ್ಕು ಹೇಗಿರಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅಧಿಕೃತವಾಗಿ ಚುನಾಯಿತರಾಗ್ತಾರೆ. ಇವರು ಸೋತ್ರೆ ನಾನು ಸೋತ ಹಾಗೆ ಅಂತ ಹೇಳಿ ಮಹಾತ್ಮ ಗಾಂಧಿ ಹೇಳಿದಾಗಲೂ ಕೂಡ ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗ್ತಾರೆ. ದುರಂತ ಅವರು ರಾಜೀನಾಮೆ ಕೊಟ್ಟು ಹೋಗುವಂತಹ ಪರಿಸ್ಥಿತಿ ಬರುತ್ತೆ, ನಿರ್ಮಾಣ ಮಾಡ್ತಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತರಬೇಕು ಅಂತ ಹೇಳಿ ಆಜಾದ್ ಹಿಂದ್ ಫೌಜ್ ಸಂಸ್ಥಾಪನೆ ಮಾಡಿದಾಗ ದೇಶದಲ್ಲಿ ಮೊದಲ ಮಹಿಳಾ ಆರ್ಮಿಯನ್ನು ಕಟ್ಟಿದ್ದು ಸುಭಾಷ್ ಚಂದ್ರ ಬೋಸ್, ಬ್ರಿಟಿಷರು ಕಟ್ಟಿರಲಿಲ್ಲ. 1945ರಿಂದ 48ರವರೆಗೆ ಏನು 39ರಿಂದ 45ರವರೆಗೆ ಸೆಕೆಂಡ್ ವರ್ಲ್ಡ್ ವಾರ್ ಆಯಿತು. ಸುಭಾಷ್ ಚಂದ್ರ ಬೋಸ್ ಅವರ ಆಜಾದ್ ಹಿಂದ್ ಫೌಜ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರದ ಸ್ವಾತಂತ್ರ್ಯಕ್ಕೆ ಏನು ಮಾಡಬೇಕು ಅಂತ ಹೇಳಿ ಫಾರಿನ್ ಪಾಲಿಸಿಯನ್ನು ಅವತ್ತೇ ಹಾಕಿಕೊಟ್ಟರು. ಯಾವಾಗ 1945ರಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಕ್ಲೋಸ್ ಆಯಿತು, ಭಾರತಕ್ಕೆ ಸ್ವಾತಂತ್ರ್ಯ ಯಾಕೆ ಕೊಡಬೇಕು ಅನ್ನೋದು ಬಹುಮುಖ್ಯ ಕಾರಣ ಆಜಾದ್ ಹಿಂದ್ ಫೌಜ್ ಭಾರತೀಯ ಸೈನಿಕರಲ್ಲಿ ಏನು ಭಾವನೆಯನ್ನು ಹುಟ್ಟು ಹಾಕಿದೆ, ಇನ್ನು ಮುಂದೆ ಭಾರತ ದೇಶದಲ್ಲಿ ಬ್ರಿಟಿಷ್ ಆಡಳಿತವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ನಿರ್ಣಯಕ್ಕೆ ಬರಲಿಕ್ಕೆ ಕಾರಣ ಆಯಿತು. ಹಾಗಾಗಿ ಭಾರತಕ್ಕೆ ಬ್ರಿಟಿಷರು ಸ್ವಾತಂತ್ರ್ಯ ಕೊಟ್ಟಿದ್ದು ಅದು ಪುಕ್ಸಟ್ಟೆ ಅಲ್ಲ, ಅವರ ಆ ಮನಸ್ಥಿತಿನ ತರಲಿಕ್ಕೆ ಆಜಾದ್ ಹಿಂದ್ ಫೌಜ್ ಬಹಳ ದೊಡ್ಡ ಕಾರಣ ಆಗಿದೆ. ಅದರ ಪ್ರೇರಣೆ ಸುಭಾಷ್ ಚಂದ್ರ ಬೋಸ್. ಇತಿಹಾಸವನ್ನು ತಿಳ್ಕೊಂಡವನು ಮಾತ್ರ ಇತಿಹಾಸವನ್ನು ನಿರ್ಮಾಣ ಮಾಡಬಲ್ಲ. ಇವತ್ತಿನ ಯುವ ಜನತೆಗೆ ಸುಭಾಷ್ ಚಂದ್ರ ಬೋಸ್ ಅವರ ವಿಚಾರಧಾರೆ ಗೊತ್ತಾಗಿದೆ. ಅದಕ್ಕಾಗಿ ಆತ್ಮೀಯರಾಗಿರುವಂತಹ ರೂಪಾ ಅಯ್ಯರ್ ಅವರು ಇಡೀ ಯುವ ಸಮೂಹಕ್ಕೆ ಪ್ರೇರಣೆ ನೀಡುವಂತಹ ಚಿತ್ರವನ್ನು ಏನು ನಿರ್ಮಾಣ ಮಾಡಿದ್ದಾರೆ, ಇದು ಪ್ರತಿಯೊಬ್ಬರು ನೋಡಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ.